ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್. ಗುಡ್ ಮಾರ್ನಿಂಗ್. ಸೊ ಇವತ್ತು ನಿನ್ನೆ ಹಾಲ್ಟ್ ಆಗಿದೆ ನಾಗ್ಪುರಿಂದ 12 ಕಿಲೋಮೀಟರ್ಸ್ ಒಂದು ರಿಸಾರ್ಟ್ ಇದೆ, ಸನ್ ಆ್ಯಂಡ್ ರೈಸ್ ಅಂತ. 12 ಕಿಲೋಮೀಟರ್ಸ್ ಆಚೆ ಇದೆ ಇದು. ಸೊ ನಿಯರ್ ಬೈ ಹೈವೇ. ಸೊ ಇವತ್ತು ಉಜ್ಜೈನ್ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನು ಅಡ್ವಾಂಟೇಜ್ ಅಂದರೆ ಇದು ಹೈವೇ ಇರೋದ್ರಿಂದ ಬೇಗ ಹೈವೇ ಕನೆಕ್ಟ್ ಮಾಡ್ಕೋಬೋದು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಸ್ಟಾರ್ಟ್ ಮಾಡೋಣ. ಪೆಟ್ರೋಲ್ ಆಮೇಲೆ ಹಾಕ್ಸೋಣ. ಸೊ ಮಾರ್ನಿಂಗ್ ಅಂದರೆ ಒಂದು 8:30 7 o'clock ಬಿಟ್ಟರೆ ನೀವು ವಿತೌಟ್ ಸ್ಟ್ರೈನು ಆರಾಮಾಗೆ ಒಂದು 150-200 ಕಿಲೋಮೀಟರ್ಸು ಒಂದು 2 ಅವರ್ಸಲ್ಲಿ 3 ಅವರ್ಸ್ ಈ ಥರ ನ್ಯಾಷನಲ್ ಹೈವೇ ಫ್ರೆಶ್ ಆಗಿರ್ತೀರ, ಬಾಡಿ ಸ್ಟ್ರೈನ್ ಆಗಲ್ಲ. ಪೇಟೂಲ್ಗೆ ಫಸ್ಟ್ ಸ್ಟಾಪ್ ಮಾಡಿ ಅಲ್ಲಿ ತಿಂಡಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಏನೋ ರೋಡ್ ಚೆನ್ನಾಗಿದೆ ಅಂತಾರೆ, ಇಲ್ಲಿ ನೋಡಿದೆ ಇದು ಕನ್ಸ್ಟ್ರಕ್ಷನ್ ತೋರಿಸ್ತಾ ಇದೆ. ನೋಡೋಣ. ಸೊ ಇಲ್ಲಿ ಎಲ್ಲ ನಾಗ್ಪುರಲ್ಲಿ ಒಬ್ರು ಸಿಕ್ಕಿದ್ರು, ಬೈಕ್ ಸ್ಮಿತ್ ಅಂತ. ಸೊ ಇನ್ ಕೇಸ್ ಯಾರು ಟ್ರಾವೆಲ್ ಮಾಡ್ತಾ ಇದ್ರೆ ಈ ಥರ ನಾಗ್ಪುರ್ಗೆ ಬೈಕಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ನಾಲೆಜ್ ಇದೆ, ಒಳ್ಳೆ ಐಡಿಯಾ ಹೇಳ್ಕೊಡ್ತಾರೆ ನಿಮಗೆ. ಸೊ ಅದನ್ನು ಡಿಸ್ಕ್ರಿಪ್ಷನೆಲ್ಲ ಹಾಕ್ತೀನಿ. ಸೊ ಅವರೊಂದೆರಡು ಪಾಯಿಂಟ್ ಹೇಳಿದ್ರು. ಏನಂದರೆ ಈ ಥರ ಹೈವೇಗಳಲ್ಲಿ ಮೇನ್ ಹೈವೇ ಯಾವುದು ಕನೆಕ್ಟಿಂಗ್ ಇರುತ್ತೆ ಟೌನ್ ಅಥವಾ ಸಿಟಿಗೆ, ಅದಲ್ಲೇ ಹೋಗ್ಬೇಕಂತೆ. ಶಾರ್ಟ್ಕಟ್ ಹೋಗ್ಬಾರ್ದಂತೆ. ಶಾರ್ಟ್ಕಟ್ ಹೋದರೆ ಇನ್ನೂ ಟೈಮ್ ಹಿಡಿಸ್ಬಿಡುತ್ತಂತೆ ನಿಮಗೆ. ಸೊ ಅದೊಂದು ಹೇಳಿದ್ರು. ಅವ್ರು ಹೆಂಗೆ ಹೇಳಿದ್ದಾರೆ ಆ ಥರ ಈ ಸಲ ಇವತ್ತು ಹೋಗೋಣ, ನೋಡೋಣ ಅದು ಎಕ್ಸ್ಪೀರಿಯನ್ಸ್ ಹೆಂಗಾಗುತ್ತೆ ಅಂತ. ಓಕೆ. ಸೊ ಇವತ್ತೂ ಅರೌಂಡ್ 500 ಅನಿಸುತ್ತೆ ಟ್ರಾವೆಲ್ ಮಾಡೋದು. ಇನ್ನು 2-3 ಡೇಸ್ ಚಂಡೀಗಢ ಹೋಗೋವರೆಗೂ ಅಷ್ಟೇ ಅನಿಸುತ್ತೆ, 500 ಪ್ಲಸ್ಸೇ. ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ, ಕಡಿಮೆ ಕಿಲೋಮೀಟರ್ ಇರುತ್ತೆ, ಟ್ರಾವೆಲ್ ಟೈಮ್ ಜಾಸ್ತಿ. ಸೊ ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ಇದು ನಿಮಗೆ 4 ಲೈನ್ ಆಗಿರೋದ್ರಿಂದ ಆರಾಮಾಗೆ ಕ್ರೂಸ್ ಮಾಡ್ಬೋದು. ಒಬ್ಬ ಮಳೆ ಅಂತ ತೋರಿಸ್ತಾ ಇತ್ತು ಗೂಗಲಕ್ಕ, ಮಳೆ ತೋರಿಸ್ತಾ ಇತ್ತು. ಸ್ವಲ್ಪ ಮೋಡ ಕ್ಲಿಯರ್ ಆಗಿದೆ, ಬಿಸಿಲು ಬರ್ತಾ ಇದೆ. ಏನು ಮೇಂಟೈನ್ ಮಾಡಿದಾರಪ್ಪ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಟ್ರಾಫಿಕ್ ಕಡಿಮೆ ಅನಿಸುತ್ತೆ, ವೆಹಿಕಲ್ಸ್ ಕಡಿಮೆ ಅನಿಸುತ್ತೆ ಈ ರೂಟು. ಎಲ್ಲರೂ ಆ ರೂಟ್ ಹೋಗ್ತಾರೆ ಅನಿಸುತ್ತೆ.
ಇಂಡಿಪೆಂಡೆನ್ಸ್ ಡೇ ರೈಡ್ ಮಾಡ್ತಾ ಇದ್ದಾರೆ. ರಜಾ ಅಲ್ಲ ಇವತ್ತು, ಎಲ್ಲ ಕಡೆನೂ ಹಂಗೇನೆ. ಅಲ್ಲೊಂದು ಸಖತ್ತಾಗಿ ಇಟ್ಟಿದ್ರು, ಹಾಕಿದ್ರು ಫ್ಲ್ಯಾಗು, ಟ್ರೈನಲ್ಲಿ ಹಾಕಿ ಮೇಲಿಟ್ಟಿದ್ರು. ಸೊ ಅದು ಇದು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ ಅನಿಸುತ್ತೆ, ಇಲ್ಲ ಅಂದರೆ ರೆಕಾರ್ಡ್ ಆಗಿರೋದು ಅನಿಸುತ್ತೆ ಅದು. ಸಖತ್ ಗ್ರೀನ್ರಿ ಇದೆ ಮಾತ್ರ ಇಲ್ಲಿ. ಮಧ್ಯಪ್ರದೇಶ್ ಇಲ್ಲ, ಮಧ್ಯಪ್ರದೇಶ್ ಇನ್ನೂ ಬಂದಿಲ್ಲ ಅನಿಸುತ್ತೆ. ನಾನು 50 ಕಿಲೋಮೀಟ್ರ್ ಅಂದವನು. ಇದು ಬಾರ್ಡ್ರೆ ಇದು, ಅಷ್ಟೇ ಬರುತ್ತೆ. ಈಗ ಮಹಾರಾಷ್ಟ್ರ ಮಹಾರಾಷ್ಟ್ರ ಫೋಟೋ ತೆಕ್ಕೋಬೇಕಾಯ್ತು ಎಷ್ಟು ಕಿಲೋಮೀಟ್ರ್ ಹೊಡಿದೆ ಅಂತ. ಮಾಡೋಣ. ಇವತ್ತು ಸ್ವಲ್ಪ ಕರೆಕ್ಟ್ ಟೈಮ್ ಬಿಟ್ಟಿದ್ದೀನಿ ಅನಿಸುತ್ತೆ. ನಾನು ಆ ಸೈಡ್ ಕೊಂಡ್ರೆ ರೋಡ್ ಕ್ರಾಸ್ ಮಾಡ್ತಾ ಇದ್ದೇನೆ, ಪುಣ್ಯಾತ್ಮ. ಅವನಿಗೆ ಸೆನ್ಸೇ ಇಲ್ಲ, ಇಲ್ಲಿ ವೆಹಿಕಲ್ಸ್ ಬರ್ತಾ ಇರೋದು ಇಲ್ಲ ಹಿಂದೆ. ಸಕ್ಕ ಡೇಂಜರ್. ಏನಾರ ಕಾರು ಲಾರಿ ಬ್ರೇಕಿಂಗ್ ಹಿಡಿಯುತ್ತೆ ಅವರು, ಏನು ಅಷ್ಟು ಫಾಸ್ಟಾಗಿ ಬರ್ತಾ ಇರ್ತಾರೆ. ಈಗ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ವೆಹಿಕಲ್ಸ್ ಕಡಿಮೆನೇ ಅನಿಸುತ್ತೆ. ಸೊ ನಿಮಗೆ ಈ ಥರ 4 ಲೈನ್ ಅಂದರೆ ಈ ಥರ 2.5 ಲೈನ್ ಇದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದ್ರೂ ಮೂವ್ಮೆಂಟ್ ಇರುತ್ತೆ. ಸೊ ಆರಾಮಾಗಿ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಹೋಗ್ತಾರೆ. ಸ್ವಲ್ಪ ರೈಟಲ್ಲಿ 6 ಲೈನ್ ಅಂದರೆ ಇನ್ನೂ ಒಂದು ಲೈನ್ ಬಂದರೆ ಸ್ವಲ್ಪ ಕಷ್ಟ. ಒಂದು ಸ್ಲೋ ಮೂವಿಂಗ್ ಇದ್ರೆ ಅದರಲ್ಲೇ ಅಂಟ್ಕೊಂಡು ಹೋಯ್ತಾ ಇರ್ತಾರೆ ಹಿಂದೆ. ಹೌದೌದು, ಮಾಡೋಕ್ಕಾಗಲ್ಲ. ಅವಾಗಿಂದ ಈ ನಾಗ್ಪುರ್ ಮಹಾರಾಷ್ಟ್ರ ಬಂದಾಗಿಂದ ಒಂದು ರೋಡ್ ಹೇಳ್ಬೇಕಾಗಿತ್ತು. ಈ ಪಾತ್ವರ್ಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಇಲ್ಲಿ ಲಾರಿಗಳು ಜಾಸ್ತಿ ಓಡಾಡ್ತವೆ, ಹೆವಿ ಟ್ರಕ್ ಎಲ್ಲ. ಸ್ವಲ್ಪ ನೋಡಿಕೊಂಡು ಓಡಿಸ್ಬೇಕು, ಯಾಕಂದರೆ ಬರೀ ಎಲ್ಲ ಜಾಸ್ತಿ ರೈಟ್ ಸೈಡೇ ಆಗಿರೋದು. ಇನ್ನು ವರ್ಕೆ ದಾರಿ ಹಾಕಿಲ್ಲ ಅವರು, 5 ವರ್ಷ ಆಯ್ತು. 19ರಲ್ಲಿ ಬಂದಿತ್ತು ಈ ಥರ. ಎದ್ದು ಬಿಡುತ್ತೆ ಅನ್ಸುತ್ತೆ, ಇಲ್ಲಲ್ಲ ಅನ್ಸುತ್ತೆ, ಹೆವಿ ಮಳೆ ಅಲ್ಲ ಇಲ್ಲಿ. ವ್ಯೂ ಸೂಪರ್ ಆಗಿದೆ. ಇದು ಮಹಾರಾಷ್ಟ್ರ ಬಾರ್ಡರ್ ಅನ್ಸುತ್ತೆ.
ಸೊ ಅಲ್ಲೆಲ್ಲ ಚೆಕ್ ಪೋಸ್ಟ್ ಇದೆ. ಏನು ನೆತ್ತು ಬರ್ಸ್ತಾರೆ, ಸೆನ್ಸ್ ಇರಲ್ಲ. ರೈಟಲ್ಲಿ ಎಷ್ಟು ಅಪ್ಪಾಡೋರು ಹೋಗ್ತಾ ಇರ್ತಾರೆ. ಇದು ಮಹಾರಾಷ್ಟ್ರ ಅನಿಸುತ್ತೆ, ಚೆಕ್ ಪೋಸ್ಟ್ ಅನಿಸುತ್ತೆ. ಇದು ಮಧ್ಯಪ್ರದೇಶ್ ಅನಿಸುತ್ತೆ, ಈಗ ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ಎಂಟ್ರಿ ಆಗಿದೆ. ಮಧ್ಯಪ್ರದೇಶ್ ಭೋಪಾಲ್ 291, ಜೈಪುರ್ 865, ಡೆಲ್ಲಿ ಡೆಲ್ಲಿಗೂ. ಸೊ ಭೋಪಾಲ್ ಹೋಗಿ ಭೋಪಾಲಿಂದ ದಿವಾಸ್, ಉಜ್ಜೈನ್